ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನಪ್ಪ ಯಾವಾಗಲೂ ಸೀರೆ ವೀಡಿಯೋಸ್ ಆಗ್ತಾಯಿದ್ರು, ಇವತ್ತು ರೆಸಿಪೀಸ್ ವೀಡಿಯೋ ಆಗ್ತಾಯಿದ್ದಾರೆ ಅಂತ ಅಂದ್ಕೋಬೋದು. ಸೊ ಇವತ್ತಿಂದ ಸ್ಟಾರ್ಟ್ ಮಾಡಿದ್ದೀನಿ ರೆಸಿಪಿ ಶೇರ್ ಮಾಡೋಣ ಅಂತ. ಅಂದರೆ ನಾನು ಯಾವ ಥರ ಮಾಡ್ತೀನಿ ಅನ್ನೋದನ್ನು ನಿಮಗೆ ತೋರಿಸ್ಕೊಡ್ತೀನಿ ಅಷ್ಟೇ. ಆ್ಯಕ್ಚುಲಿ ಇವತ್ತು ಬೆಳಗ್ಗೆ ಪಲಾವ್ ಮಾಡಿದ್ದೆ, ಸೊ ಅದ್ರದ್ದು ರೆಸಿಪಿ ಶೂಟ್ ಮಾಡ್ಕೊಂಡಿದ್ದೀನಿ. ಸೊ ಸಿಂಪಲಾಗಿ ಒಂದು ಪಲಾವು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಮೊದಲು ಒಂದು ಕುಕ್ಕರ್ಗೆ ಒಂದು ಸ್ವಲ್ಪ ಎಣ್ಣೆ, ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಕಾಯ್ದ ಮೇಲೆ ಸ್ವಲ್ಪ ಎಣ್ಣೆ ಬಿಸಿ ಆಗಬೇಕು. ಬಿಸಿ ಆದಮೇಲೆ ಒಂಚೂರು ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಅನಾನಸು ಅದೆಲ್ಲ ಹಾಕ್ಕೋಬೇಕು. ಮಾಮೂಲಿ ಪಲಾವ್ ಸಾಮಾನು ಏನೇನಿರುತ್ತೆ ಅದನ್ನು ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ, ನಾನು ಜಾಸ್ತಿ ಹಾಕ್ಕೊಂಡಿಲ್ಲ. ಅದಷ್ಟು ಹಾಕ್ಕೊಂಡು ಒಂದೇ ಒಂದು ಈರುಳ್ಳಿ ಸಾಕು. ಒಂದು ಈರುಳ್ಳಿ ಉದ್ದುದ್ದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಂಡಿದ್ದೀನಿ. ಈರುಳ್ಳಿನ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಈ ಟೈಮಲ್ಲಿ ನೀವು ಬೇಕಿದ್ರೆ ಬಟರ್ ಕೂಡ ಹಾಕ್ಕೋಬೋದು. ಬಟರ್ ಹಾಕ್ಕೊಂಡ್ರೆ ಇನ್ನೂ ಸ್ವಲ್ಪ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ. ನಾನು ಜಸ್ಟ್ ಆಯಿಲ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ಇದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಕಸೂರಿ ಮೇಥಿ ಒಂಚೂರು ಹಾಕ್ಕೊಂಡೆ, ಅದು ಫ್ಲೇವರ್ಫುಲ್ಲಾಗಿ ಚೆನ್ನಾಗಿರುತ್ತೆ. ಒಂಚೂರು ಕಸೂರಿ ಮೇಥಿ ಹಾಕ್ಕೋಬೇಕು. ನೀವು ಲಾಸ್ಟಿಗೆ ಹಾಕೋಕ್ಕಿಂತ ಈ ಎಣ್ಣೆಲಿ ಉರಿಯುವಾಗ ಕಸೂರಿ ಮೇಥಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ಈ ಥರ. ಇದನ್ನು ಸ್ವಲ್ಪ ಹಾಗೆ ಫ್ರೈ ಮಾಡ್ಕೋಬೇಕು. ಲೋ ಫ್ಲೇಮಲ್ಲೇ ಇರಬೇಕು, ಇಲ್ಲೆಲ್ಲ ಸೀದೋಗುತ್ತೆ. ಇದನ್ನು ಜಸ್ಟ್ ಹಂಗೆ ಸ್ವಲ್ಪ ಫ್ರೈ ಮಾಡಿಕೊಂಡು ಒಂದೇ ಒಂದು ಟೊಮೆಟೊ ಹಾಕ್ಕೋಬೇಕು. ಅದನ್ನು ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಅಷ್ಟೇ. ಜಸ್ಟ್ 1 ಟೊಮೆಟೊ ಸಾಕು. 1 ಟೊಮೆಟೊ ಹಾಕ್ಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ನೋಡಿ ಈ ಥರ ಫ್ರೈ ಮಾಡ್ಕೋಬೇಕಷ್ಟೇ. ಇದು ಸಿಂಪಲ್ಲಾಗಿ ಮಾಡ್ತಿರೋದ್ರಿಂದ ನಾನು ಏನು ರುಬ್ಬಿ ಮಸಾಲೆ ಏನೂ ಹಾಕ್ತಾಯಿಲ್ಲ. ಚೆನ್ನಾಗಿರುತ್ತೆ ಇದು ಸಿಂಪಲ್ಲಾಗಿ. ಮತ್ತು ಬೆಳಿಗ್ಗೆ ಏನಾದರೂ ಲೇಟಾಗಿದೆ ಅಂದರೆ ಇದನ್ನು ಮಾಡ್ಬೋದು. ಈಗ ಒಂಚೂರು ಉಪ್ಪು ಹಾಕ್ಕೊಂಡಿದ್ದೀನಿ. ಈಗ ಜಸ್ಟ್ ಈರುಳ್ಳಿಗೆ ಮತ್ತು ಟೊಮೆಟೊಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಕೊಂಡಿದ್ದೀನಿ. ಇದನ್ನು ಫ್ರೈ ಮಾಡಿಕೊಂಡು ನಾನು ಹಾಗೆ ಪಕ್ಕದಲ್ಲಿ ಬಿಸಿನೀರು ಕೂಡ ಇಟ್ಕೊಂಡಿದ್ದೀನಿ, ಏಕೆಂದರೆ ಬೇಗ ಆಗಬೇಕಲ್ವಾ. ಸೊ ಅದಕ್ಕೆ ಬಿಸಿನೀರು ಕೂಡ ಇಟ್ಕೊಂಡಿದ್ದೀನಿ, ಅದು ಕುದೀತಾ ಇದೆ. ನೆಕ್ಸ್ಟು ಒಂದು ಸ್ಪೂನ್ ಆಗೋಷ್ಟು ಮನೆಯಲ್ಲೇ ಮಾಡಿರೋಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇವಾಗ ಹಾಕಿದ್ರೆ ಸ್ವಲ್ಪ ತಳ ಹಿಡಿಯಲ್ಲ. ನೀವು ಫಸ್ಟೇ ಹಾಕ್ಬಿಟ್ರೆ ಅದು ತಳ ಹಿಡ್ದಂಗೆ ಸೀದೋಗೋ ಥರ ಆಗಿಬಿಡುತ್ತೆ. ಸೊ ಅದಕ್ಕೆ ಈಗ ಟೊಮೆಟೊ ಎಲ್ಲ ಹಾಕಿದ್ಮೇಲೆ ಹಾಕಬೇಕು. ನೆಕ್ಸ್ಟು 1 ಬೌಲಷ್ಟು ಮಿಕ್ಸ್ ತರಕಾರಿ ತೊಗೊಂಡಿದ್ದೀನಿ. ನಾನು ತೊಗೊಂಡಿದ್ದೀನಿ ಆಲೂಗಡ್ಡೆ, ಬೀನ್ಸು ಮತ್ತು ಕ್ಯಾರೆಟ್ 3 ತೊಗೊಂಡಿದ್ದೀನಿ. ನಿಮಗೆ ಯಾವುದು ಬೇಕು ನೀವು ಅದನ್ನು ಹಾಕ್ಕೋಬೋದು. ಅದು 1 ಬೌಲ್ ಆಗೋವಷ್ಟು ತೊಗೊಂಡಿದ್ದೀನಿ. ಇದನ್ನೊಂದು ಒಳ್ಳೆ ಮಿಕ್ಸ್ ಕೊಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ತರಕಾರಿ ಎಣ್ಣೆಲಿ ಸ್ವಲ್ಪ ಫ್ರೈ ಆದರೆ ಅದು ಕೂಡ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೆಕ್ಸ್ಟು ಕೊತ್ತಂಬರಿ ಒಂದು ಸ್ವಲ್ಪ, ಪುದೀನ ಒಂದು ಸ್ವಲ್ಪ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ತೊಳೆದು. ಸೊ ಅದನ್ನು ಆ್ಯಡ್ ಮಾಡಬೇಕು. ಇದು ಆಪ್ಷನಲ್ಲು, ಕೊತ್ತಂಬರಿ ಪುದೀನ ಬೇಕು ಅಂದರೆ ಹಾಕ್ಕೋಬೋದು, ಇಲ್ಲ ಕಸ್ತೂರಿ ಮೆಥಿ ಹಾಕಿದ್ದೀವಲ್ಲ ಅದು ಟೇಸ್ಟ್ ಚೆನ್ನಾಗಿರುತ್ತೆ. ಕೊತ್ತಂಬರಿ ಪುದೀನ ಮಾತ್ರ ಆಪ್ಷನಲ್ಲು, ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಈಗ ಒಂದು ಒಳ್ಳೆ ಮಿಕ್ಸ್ ಕೊಟ್ಟು ನೆಕ್ಸ್ಟ್ ಇದಕ್ಕೆ ಮಸಾಲೆ ಪುಡಿಗಳು ಹಾಕ್ಕೋಬೇಕು. 2 ಮಸಾಲೆ ಪುಡಿ ಅಷ್ಟೇ. 2 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ, ಒಂದು ಸ್ಪೂನಷ್ಟು ಗರಂ ಮಸಾಲ ಅಷ್ಟೇ ನಾನು ಹಾಕೋದು. ಈ ಥರ ಮಾಡಿ ನೋಡಿ ಒಂದ್ಸರಿ, ಪಲಾವ್ ತುಂಬ ಚೆನ್ನಾಗಿರುತ್ತೆ. ಧನಿಯಾ ಪುಡಿ, ಗರಂ ಮಸಾಲ ಅಷ್ಟೇ. ನಾನಿಲ್ಲಿ 2 ಬಟ್ಲು ಅಕ್ಕಿ ತೊಗೊಂಡಿರೋದ್ರಿಂದ 2 ಟೇಬಲ್ ಸ್ಪೂನ್ ಧನಿಯಾ ಪುಡಿ ತೊಗೊಂಡಿದ್ದೀನಿ, 1 ಟೇಬಲ್ ಸ್ಪೂನ್ ಗರಂ ಮಸಾಲ ತೊಗೊಂಡಿದ್ದೀನಿ ಅಷ್ಟೇ. ಇದನ್ನೊಂದು ಒಳ್ಳೆ ಮಿಕ್ಸ್ ಕೊಡಬೇಕು. ಇದನ್ನು ಸ್ವಲ್ಪ ಹಂಗೆ ಬಿಟ್ಟರೆ ಸ್ವಲ್ಪ ಎಣ್ಣೆ ಬಿಡುತ್ತೆ ಸೈಡಲ್ಲಿ, ಅಲ್ಲಿವರೆಗೂ ಅದನ್ನು ಹಂಗೆ ಫ್ರೈ ಮಾಡಬೇಕು. ನೋಡಿ ಈಗ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡಿದೆ. ಈಗ ಒಂದು ಒಳ್ಳೆ ಮಿಕ್ಸ್ ಕೊಟ್ಟು ನೋಡಿ ಈ ಥರ ಬೆಂದಿದೆ. ನೆಕ್ಸ್ಟು ಬಿಸಿನೀರು ಕಾಯಿಸಿಟ್ಕೊಂಡಿದ್ನಲ್ವ 2 ಬಟ್ಲಿಗೆ
4ರಷ್ಟು ನೀರು. ನೀವು ಹೆಂಗೆ ಮೆಜರ್ಮೆಂಟ್ ತೊಗೋತಿರೋ ಅಕ್ಕಿಗೆ ಅದೇ ಥರನೇ ನೀರು ಹಾಕ್ಕೋಬೇಕು. ನಾನು ಬಿಸಿನೀರು ಕಾಯಿಸ್ಕೊಂಡಿದ್ದೆ, ಅದನ್ನೇ ಹಾಕ್ಕೊಂಡಿದ್ದೀನಿ ಬೇಗ ಆಗಲಿ ಅಂತ. ಇವಾಗ ಒಂದು ಮಿಕ್ಸ್ ಕೊಟ್ಟು, ಇವಾಗ ನೀವು ಉಪ್ಪು ಖಾರ ನೋಡ್ಕೋಬೋದು. ಉಪ್ಪು ಇವಾಗ ಹಾಕಬೇಕು ಸ್ವಲ್ಪ. ಆಮೇಲೆ ಖಾರ, ಧನಿಯಾ ಪುಡಿ, ಗರಂ ಮಸಾಲ ಹಾಕಿದ್ದೀವಲ್ವ, ಅದೇನಾದರೂ ಇನ್ನೂ ಬೇಕು ಅಂತಂದರೆ ಈ ಟೈಮಲ್ಲಿ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಉಪ್ಪು ಹಾಕ್ಕೋತಾ ಇದ್ದೀನಿ. ನಾನು ಮತ್ತೆ ಎಕ್ಸ್ಟ್ರಾ ಏನು ಧನಿಯಾ ಪುಡಿ, ಗರಂ ಮಸಾಲ ಆ್ಯಡ್ ಮಾಡಿಲ್ಲ, ಫಸ್ಟ್ ಆ್ಯಡ್ ಮಾಡಿದಷ್ಟೇ. ಕರೆಕ್ಟಾಗಿದೆ ಅದು. ನೋಡಿ ಈ ಥರ ಇರುತ್ತೆ. ನೆಕ್ಸ್ಟು ಇದು ಕುದಿಯೋವರೆಗೂ ವೆಯ್ಟ್ ಮಾಡಿ. ನೆಕ್ಸ್ಟ್ ಅಕ್ಕಿ ತೊಳೆದಿಟ್ಕೊಂಡಿದ್ದೆ, 2 ಬಟ್ಲಾಗಷ್ಟು ಅಕ್ಕಿ ತೊಳೆದಿಟ್ಕೊಂಡಿದ್ದೀನಿ. ಸೊ ಅದನ್ನು ಹಾಕಬೇಕು. ಅಕ್ಕಿನ ಹಾಕಿ ಒಂದು ಮಿಕ್ಸ್ ಕೊಟ್ಟು ಸ್ವಲ್ಪ ಕುದಿಬೇಕು. ಒಂದು ಕುದಿ ಬಂದರೆ ಸಾಕು. ಒಂದು ಕುದಿ ಬಂದಿದ ತಕ್ಷಣ ಲಿಡ್ ಕ್ಲೋಸ್ ಮಾಡಬೇಕು. ನೋಡಿ ಈ ಥರ ಒಂದು ಒಳ್ಳೆ ಮಿಕ್ಸ್ ಕೊಟ್ಟು ಈ ಟೈಮಲ್ಲಿ ಟೇಸ್ಟು, ಉಪ್ಪು ಖಾರ ಏನಿದೆ ನೋಡ್ಕೋಬೇಕು. ನೋಡಿ ಈಗ ಕುದೀತಾ ಇದೆ. ಮತ್ತೆ ಕೆಳಗಿಂದ ಒಂದು ಸರಿ ಮಿಕ್ಸ್ ಮಾಡಿ ಕುದಿಯುವಾಗ. ಈ ಥರ ಮಾಡೋದ್ರಿಂದ ಕೆಳಗಡೆ ತಳ ಹಿಡಿಯಲ್ಲ, ಸೀದೋಗಲ್ಲ. ಕುದಿಬೇಕಾದ್ರೆ 1-2 ಮಿಕ್ಸ್ ಕೊಟ್ಟು ನೋಡಿ ಈ ಥರ ಕುದೀತಾ ಇದೆ ಅಲ್ವಾ. ಈಗ ಲಿಡ್ ಕ್ಲೋಸ್ ಮಾಡಿ ಒಂದೇ ಒಂದು ವಿಷಲ್ ಅಷ್ಟೇ. ನಾನು ಕೂಗ್ಸೋದು ಒಂದೇ ವಿಷಲ್ಲು. ಒಂದು ವಿಷಲ್ ಕೂಗಿದ ತಕ್ಷಣ ಆಫ್ ಮಾಡೋದು. ನೋಡಿ ಒಂದು ವಿಷಲ್ ಕೂಗ್ತು ಅಷ್ಟೇ, ಆಫ್ ಮಾಡಬೇಕೀಗ. ಈಗ ವಿಷಲ್ ಬಿಟ್ಟಿದೆ, ಓಪನ್ ಮಾಡ್ತಾಯಿದ್ದೀನಿ. ನೋಡಿ ಆ ತರಕಾರಿ ಎಲ್ಲ ಮೇಲೆ ಬಂದೆ. ಬೇಗ ಫೋನ್ ಕ್ಯಾಮ್ರಾಗೆಲ್ಲ ಹೋಯ್ತು. ನೋಡಿ ತರಕಾರಿ ಎಲ್ಲ ಮೇಲೆ ಬಂದಿದೆ. ಸೀದೋಗಲ್ಲ ನೀವು ಈ ಥರ ಮಾಡೋದ್ರಿಂದ. ನೋಡಿ ಚೆನ್ನಾಗಿ ಬಂದಿತ್ತು. ಯಾರಿಗಾದ್ರೂ ಇಷ್ಟ ಆದರೆ ಒಂದು ಸರಿ ಟ್ರೈ ಮಾಡಿ ನೋಡಿ. ಸಿಂಪಲ್ಲಾಗಿ ಒಂದು ರೆಸಿಪಿ ಪಲಾವ್ ಅಷ್ಟೇ ಇದು. ಇದ್ರ ಜೊತೆಗೆ ನಾನು ಮೊಸರು ಬಜ್ಜಿ ಮಾಡ್ಕೊಂಡಿದ್ದೆ. ನಿಮಗೆ ಚಟ್ನಿ ಬೇಕಂದರೆ ಚಟ್ನಿ ಕೂಡ ಮಾಡ್ಕೋಬೋದು. ಒಂದು ಸರಿ ಟ್ರೈ ಮಾಡಿ ನೋಡಿ. ಸಿಂಪಲ್ಲಾಗಿ ಮಾಡ್ಕೋಬೋದು. ಬೆಳಗ್ಗೆ ಲೇಟ್ ಆಗೋರು, ಇಲ್ಲ ಸ್ಕೂಲು ಕಾಲೇಜಿಗೆ ಕಳಿಸ್ಬೇಕು ಅನ್ನೋರು ಬೆಳಿಗ್ಗೆ ಲೇಟಾಗಿ ಎದ್ದಿದ್ರೆ ಇದನ್ನು ಟ್ರೈ ಮಾಡ್ಬೋದು. ಒಂದು ಸರಿ ಟ್ರೈ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು.